Hello students, welcome you all to Physics Wala Kannada channel. So ಹೇಗಿದ್ದೀರಾ ಎಲ್ಲರೂ? ಹಾಯ್ ಸ್ಟೂಡೆಂಟ್ಸ್, ಎ ವಾರ್ಮ್ ವೆಲ್ಕಮ್ ಟು PW ಕನ್ನಡ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ನನ್ನ ಸೆಷನ್ ನನ್ನ ಕ್ಲಾಸ್ ಇದೆ. ಹೌದಲ್ಲ ಮ್ಯಾಮ್, ನೀವ್ಯಾಕೆ ಇಲ್ಲಿದ್ದೀರಿ? ಇದು ನನ್ನ ಸೆಷನ್ ನನ್ನ ಸೆಷನ್ ಮ್ಯಾಮ್, ಇದು ನನ್ನ ಸೆಷನ್ ಮ್ಯಾಮ್. ಸರಿ, ಇವಾಗ ನಾಟಕ ಬಿಟ್ಟು ಇಬ್ರ ಜೊತೆಲಿ ಏನ್ ಸ್ಟಾರ್ಟ್ ಮಾಡೋಣ ಹೇಳಿ? PW ರ್ಯಾಪಿಡ್ ಫೈರ್ ರೌಂಡ್. ಓಕೆ, ಸೊ ಮಕ್ಕಳೇ, ಬೇಸಿಕಲಿ ಈ ಒಂದು ಸೆಷನ್ ಅಲ್ಲಿ ವಿಡಿಯೋದಲ್ಲಿ ನಾನು ಮ್ಯಾಮಿಗೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಸೊ ಅವರು ಅದಕ್ಕೆ ಪಟ ಅಂತ ಹೇಳಿ ಆನ್ಸರ್ಸ್ ಮಾಡಬೇಕು. ಓಕೆ, ಸೊ ಮ್ಯಾಮ್ ರೆಡಿ ಇದ್ದೀರಾ? ರೆಡಿ. ಆಲ್ ರೈಟ್. ಸೊ ಫಸ್ಟ್ ಕ್ವೆಶನ್, ನಿಮಗೆ ಫೇವ್ರೆಟ್ ಮೂವಿ ಯಾವುದು ಮ್ಯಾಮ್? ಪಟ. ಅಯ್ಯೋ, ಪಟ ಅಂತ ಅದಕ್ಕೆ ಮೂವಿ ಅದ? ಓಕೆ, ಸೊ ಗಾಳಿಪಟ ಅಂತಿದೆ, ಬಟ್ ನನ್ನ ಫೇವ್ರೆಟ್ ಮೂವಿ ಬಂದ್ಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಗಿ ರಾಮಣ್ಣನವರು. ಇಂಟರ್ಸ್ಟೆಲ್ಲರ್, ಗ್ರಾವಿಟಿ, ಇದೆಲ್ಲ ನನ್ನ ಫೇವ್ರೆಟ್ ಮೂವಿ. ಬಟ್ ಆ ಒಂದು ಮೂವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದರಲ್ಲಿ ದಿಸ್ ಅ ಸಾಂಗ್ ಕಾಲ್ಡ್ ಅಸ್ ಹೇ ಶಾರದೆ ದಯಾಪಾಲಿಸ. ಪ್ಲೀಸ್ ನಮ್ಗೆಲ್ರಿಗೋಸ್ಕರ 2 ಲೈನ್ ಹೇಳ್ಬೋದಾ? ಪ್ಲೀಸ್ 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 ಮ್ಯಾಮ್, ಖಂಡಿತ ಹೇಳ್ತೀನಿ, ನೀವು ಹೇಳಿ ಮ್ಯಾಮ್. ನಾನು ಜಾಯಿನ್, ಯಾಕೆಂದ್ರೆ ಶಿ ಇಸ್ ಆಲ್ಸೋ ಗುಡ್ ಸಿಂಗರ್. ಓಕೆ, ಸೊ ಮ್ಯಾಮ್ ಕೇಳ್ತಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ಹೇ ಶಾರದೆ. ವಾವ್, ಸೂಪರ್ ಸೂಪರ್, ಚೆನ್ನಾಗಿತ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಈಗ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಕಾಫಿ ಆರ್ ಟೀ? ವಾಟರ್. ವಾಟರ್ ಅಂತ. ವಾಟರ್ ಇಸ್ ಸಮಥಿಂಗ್ ಐ ಲೈಕ್. ಆದ್ರೆ ಮ್ಯಾಮ್, ಇದು ಔಟ್ ಆಫ್ ಸಿಲೆಬಸ್ ಅಲ್ಲ? ಓ, ನಿಮಗೆ ಗೊತ್ತಿದೆಯಾ, ಈ ಸಲ KCET ಅವರು ತುಂಬಾ, KCET ಎಕ್ಸಾಮ್ ನಲ್ಲಿ KE ಅವರು ತುಂಬಾ ಔಟ್ ಆಫ್ ದ ಸಿಲೆಬಸ್ ಕ್ವೆಶ್ಚನ್ಸ್ ಕೇಳಿದ್ದಾರೆ ಆಲ್ರೆಡಿ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಆಕ್ಸೆಪ್ಟಬಲ್. ಆದ್ರೆ ಸ್ಟೂಡೆಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ ಮ್ಯಾಮ್ ಇದನ್ನ, ವಾಟರ್ ಅಂದ್ರೆ. ಸ್ಟೂಡೆಂಟ್ಸ್, ಇಟ್ಸ್ ಗುಡ್ ಫಾರ್ ದೇಮ್ ಟು ಡ್ರಿಂಕ್ ವಾಟರ್, ನೀದರ್ ಕಾಫಿ ನಾಟ್ ಟೀ. ಅಂದ್ರೆ ಜಾಸ್ತಿ ಕುಡಿತಾರೆ ವಾಟರ್ ನ. ನೆಕ್ಸ್ಟ್, ಕೆಮಿಸ್ಟ್ರಿನಲ್ಲಿ ಜಾಸ್ತಿ ನೀರು ಹಾಕ್ಬಿಟ್ರೆ ಕಾನ್ಸಂಟ್ರೇಷನ್ ಡೈಲ್ಯೂಟ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ದಟ್ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಕೆಮಿಸ್ಟ್ರಿ. ನೀವೇನೋ ಒಂದು ವಿಡಿಯೋ ಮಾಡಿದ್ರಲ್ವಾ, ನಿಂತು ನೀರು ಕುಡಿಬಾರ್ದು, ಕೂತ್ ನೀರು ಕುಡಿಬೇಕು ಅಂತೆಲ್ಲ ಹೇಳ್ಕೊಂಡು. ಹೋಪ್ ಸ್ಟೂಡೆಂಟ್ಸ್ ಮೈಟ್ ಹ್ಯಾವ್ ವಾಚ್ಡ್ ಇಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ನೀವು ಮಾರ್ನಿಂಗ್ ಪರ್ಸನ್ ಅಥವಾ ನೈಟ್ ಔಲ? ಅಂದ್ರೆ ರಾತ್ರಿ ಗೂಬೆ ಅಂತನಾ? ಇಲ್ಲ ಮ್ಯಾಮ್, ನಾನು ಯಾಕೆ ಹಾಗೆ ಹೇಳಿ, ಯಾವ ಟೈಮ್ ನಿಮಗೆ ಪ್ರಿಫರೇಬಲ್ ವರ್ಕ್ ಮಾಡ್ಲಿಕ್ಕೆ? ಓಕೆ, ಸ್ಟೂಡೆಂಟ್ ಲೈಫ್ ನಲ್ಲಿ ನಾನು ಮಾರ್ನಿಂಗ್ ರೂಟೀನ್ ತುಂಬಾ ಫಾಲೋ ಮಾಡ್ತಾ ಇದ್ದೆ, ಯಾಕೆಂದ್ರೆ ಸ್ವಲ್ಪ ನೆನಪಿರೋದು ಬೆಳಿಗಿನ ಜಾವ ಓದೋದು. ಈಗ ಟೀಚಿಂಗ್ ಪ್ರೊಫೆಷನ್ಗೆ ಬಂದ್ಮೇಲೆ ನೈಟ್ ಟೈಮ್, ಮಾರ್ನಿಂಗ್ ಟೈಮ್, ಎಲ್ಲ ಟೈಮ್ ನಾನು ಓದಲೇಬೇಕು. ಸೊ ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್, ಸೊ ಬೋತ್ ದ ಟೈಮ್ ಐ ಪ್ರಿಫರ್. ನೋಡಿ ಮ್ಯಾಮ್, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಗೊತ್ತಾಯ್ತಾ? ಎಲ್ರು ಕೂಡ. ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮ ಫೇವ್ರೆಟ್ ಹಾಬಿ ಯಾವುದು ಮ್ಯಾಮ್, ಅದರ್ ದೆನ್ ರೀಡಿಂಗ್? ಅದರ್ ದೆನ್ ರೀಡಿಂಗ್ ನಾನು ಇನಾಕ್ಟ್ ಮಾಡ್ತೀನಿ, ನೀವು ಅದನ್ನ ಗೆಸ್ ಮಾಡ್ಬೇಕು. ಓಕೆನಾ? ಓಕೆ, ಟ್ರೈ ಮಾಡ್ತೀನಿ. ಸರಿ, ಒಂದು ಫಸ್ಟ್ ಒನ್ ಊಟ ಮಾಡೋದು. ಸೆಕೆಂಡ್ ಒನ್, ಅಯ್ಯೋ, ಇದು ನಂದು ಕೂಡ ಮ್ಯಾಮ್. ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರು. ಆಕ್ಚುಲಿ ಹಾಬೀಸ್ ಬಂದು ಲೈಕ್ ಲಿಟ್ರಲಿ ಕೆಮಿಸ್ಟ್ರಿ. ಯಾವುದೇ ಬುಕ್ಸ್ ಕೊಟ್ಟರು ನಂಗೆ ಓದ್ಲಿಕ್ಕೆ ಇಷ್ಟ. ಕೆಮಿಸ್ಟ್ರಿ ಬುಕ್ಸ್ ಓದ್ಲಿಕ್ಕೆ ನಂಗೆ ತುಂಬಾ ಇಷ್ಟ. ಅದ್ರ ಬಿಟ್ರೆ ನಂಗೆ ತುಂಬಾ ಇಷ್ಟ ಇರೋ ನೆಕ್ಸ್ಟ್ ಅಂತ ಹೇಳಿದ್ರೆ, ಕೆಮಿಸ್ಟ್ರಿ ಬಿಟ್ಟರೆ ನಂಗೆ ನೆಕ್ಸ್ಟ್ ತುಂಬಾ ಇಷ್ಟ ಇರೋದು ಡಾನ್ಸ್, ಡಿಫ್ರೆಂಟ್ ಫಾರ್ಮ್ಸ್ ಆಫ್. ನೀವು ಓದೋದು ಇಲ್ಲಿ ಬಿಟ್ಬಿಡ್ಬೇಕು ಕಂಪ್ಲೀಟ್ ಆಗಿ. ಕಂಟೆಂಪ್ರರಿ ಡಾನ್ಸ್ ನಂಗೆ ತುಂಬಾ ಇಷ್ಟ. ಓಕೆ, ಹಾಗಾದ್ರೆ 2 ಸ್ಟೆಪ್ಸ್ ಹಾಕ್ಬೋದು. ಖಂಡಿತವಾಗ್ಲೂ ಮಾಡಲ್ಲ. ಯಾಕೆ ಮ್ಯಾಮ್? ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಮ್ಯಾಮ್, ಸ್ಟೂಡೆಂಟ್ಸ್ ಎಲ್ಲ ಕಾಯ್ತಿರ್ತಾರೆ ನಿಮ್ ವಿಡಿಯೋ ನೋಡ್ಬೇಕು. ಅವ್ರು ಹೇಳಿ ನಾನು ಆಮೇಲೆ ಮಾಡ್ತೀನಿ. ಸ್ಟೂಡೆಂಟ್ಸ್ ಕೆಳಗಡೆ ಕಮೆಂಟ್ ಹಾಕಿ, ಮ್ಯಾಮ್ ಇನ್ನೊಂದು ವಿಡಿಯೋದೊಳಗೆ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ನಿಮಗೆ ಫೇವ್ರೆಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವುದು? ಕ್ಲಾಸ್ ನಲ್ಲಿ ಕುಯ್ತಾ ಇರ್ತೀನಲ್ವಾ, ಅದೇ ತರ ರಿಯಲ್ ಲೈಫ್ ಅಲ್ಲೂ ಕುಯ್ಯೋಕೆ ತುಂಬಾ ಇಷ್ಟ. ಸೊ ಇಟ್ಸ್ ಲೈಕ್ ಪಿಟಿಲ್ ಕುಯ್ಯೋದು ಆರ್ ಪ್ಲೇಯಿಂಗ್ ವಯೋಲಿನ್. ನಂಗೆ ವಯೋಲಿನ್ ನೋಡ್ಸೋದು ತುಂಬಾ ಇಷ್ಟ. ನನ್ಗೆ ಈ ಒಂದು ಪಾಯಿಂಟ್ ನಾನು ತುಂಬಾ ಆಕ್ಸೆಪ್ಟ್ ಮಾಡ್ತೀನಿ, ಯಾಕಂದ್ರೆ ಇನ್ಸ್ಟ್ರೂಮೆಂಟ್ಸ್ ವಿಲ್ ಚೂಸ್ ದ ಪೀಪಲ್ ಅಂತ ಹೇಳಿ. ನಾನು ತುಂಬಾ ಭಾವಜೀವಿ. ನನಗೆ ವಯೋಲಿನ್ ವಾಸ್ ಸಮಥಿಂಗ್ ವಿಚ್ ಐ ರಿಯಲಿ ಲೈಕ್. ನಿಮಗೆ ಯಾವ್ದು ಇಷ್ಟ? ನನಗೆ ವೀಣೆ ಇಷ್ಟ. ಎಸ್, ಐ ರಿಯಲಿ ಲೈಕ್. ಇದ್ಯಾಕೆ ಉಲ್ಟಾ ಆಯ್ತಲ್ಲ, ನಾನ್ ಕೇಳ್ಬೇಕು ಓಕೆ, ಸೊ ಇವಾಗ ನಿಮಗೆ ಏನ್ ಅರ್ಥ ಆಯ್ತು ಅಂದ್ರೆ, ಮ್ಯಾಮ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಅರ್ಥ ಆಯ್ತು. ಓಕೆ, ಎಲ್ರು ಮ್ಯಾಮ್, ನಮ್ದು PW ಟೀಮ್ ಅಲ್ಲಿ ಶಾಲಿನಿ ಮ್ಯಾಮ್, ಚೈತ್ರ ಮ್ಯಾಮ್, ಇಂದ್ಯಾ ಮ್ಯಾಮ್, ನೀವು ಅಂಡ್ ಆಲ್ ದಿ ಅದರ್ ಫ್ಯಾಕಲ್ಟೀಸ್ ಆರ್ ಮಲ್ಟಿ ಟ್ಯಾಲೆಂಟೆಡ್. ನಮ್ದು ಬಾಲಿ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ರಘುನಾಥ್ ಸರ್, ಅಶೋಕ್ ಸರ್, ದೇ ಆರ್ ಸೂಪರ್. ಓಕೆ, ನೈಸ್. ಸೊ ಈಗ ಲಾಸ್ಟ್ ಕ್ವೆಶ್ಚನ್ ಆಫ್ ರೌಂಡ್ 1, ಫಸ್ಟ್ ರೌಂಡ್ ನ ಲಾಸ್ಟ್ ಕ್ವೆಶ್ಚನ್, ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಫೇವ್ರೆಟ್ ಸ್ಪೋರ್ಟ್ ಅಂತ ಹೇಳಿದ್ರೆ, ಓಕೆ, ಕ್ರಿಕೆಟ್. ಐ ಲೈಕ್. ಒಂದೇ ಹೇಳಿದ್ರು, ನಾನೇನು ಜಾಸ್ತಿ ಹೇಳ್ತೀರಾ ಅನ್ಕೊಂಡೆ. ಈಗ ಕ್ರಿಕೆಟ್ ಅಲ್ಲ,
ಕ್ರಿಕೆಟ್ ಅಂದ್ರೆ ನೀವು IPL ಅಂತೂ ನೋಡಿರ್ತೀರಿ. ಕೆಲವೊಂದು ಮ್ಯಾಚಸ್ ನೋಡಿದ್ದೀನಿ. ಓಕೆ, ಯಾವ ಟೀಮ್ ತುಂಬಾ ಇಷ್ಟ? ಆಬ್ವಿಯಸ್ಲಿ ನೋ ಡೌಟ್ RCB. RCB ಅಂತ ಹೇಳ್ಬೇಕು, ಬೇರೆ ಯಾವ್ದು ಹೇಳೋ ಆಗಿಲ್ಲ. ಅದೇ ಇಷ್ಟ ಅನ್ಸುತ್ತೆ. ಖಂಡಿತ ವೋಟ್ ಫಾರ್ RCB. ಈ ಸಲ ಕಪ್ ಅಂತೂ ನಮ್ದಾಗಿಲ್ಲ. ನೆಕ್ಸ್ಟ್ ಟೈಮ್ ಅಂತೂ ಆಗುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಹೋಪ್ ಫಾರ್ ದ ಬೆಸ್ಟ್. ನೆಕ್ಸ್ಟ್ ಕ್ವೆಶ್ಚನ್. ಸರಿ ಮ್ಯಾಮ್, ಈಗ ರೌಂಡ್ 1 ಮುಗೀತು. ಈಗ ರೌಂಡ್ 2 ಕಡೆಗೆ ಹೋಗೋಣ. ರೌಂಡ್ 2 ಬಂದ್ಬಿಟ್ಟು ಇದರಲ್ಲಿ ಫಸ್ಟ್ ಕ್ವೆಶ್ಚನ್, ನಿಮಗೆ ಈ ಒಂದು ಟೀಚಿಂಗ್ ಕೆರಿಯರ್ ನ ಚೂಸ್ ಮಾಡ್ಲಿಕ್ಕೆ ಯಾರು ಇನ್ಸ್ಪೈರ್ ಮಾಡಿದ್ರು? ಓಕೆ, ಸೀರಿಯಸ್ ಕ್ವೆಶ್ಚನ್. ಓಕೆ, ನನ್ಗೆ ಗೊತ್ತಾಗೋ ಕಾನ್ಸೆಪ್ಟ್ ನೆಲ್ಲ ನನ್ನ ಪಕ್ಕದಲ್ಲಿ ಕುತ್ಕೊಂಡಿರೋ ಫ್ರೆಂಡ್ಸ್ಗೆ ಯಾರಿಗೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡೋಕೆ ತುಂಬಾ ಇಷ್ಟ ಇತ್ತು. ಏನೇ ಒಂದು ಸಣ್ಣ ಕಾನ್ಸೆಪ್ಟ್ ಗೊತ್ತಿರೋ ನಾನು ಹೋಗಿ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಅವಾಗ ಅವ್ರು ಹೇಳೋರಿಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀಯ ಅಂತ ಅವಾಗೇನು ಅದೊಂಥರ ಆ ಒಂದು ಕಾಂಪ್ಲಿಮೆಂಟ್ ಅವ್ರು ಏನ್ ಕೊಟ್ರಲ್ವಾ, ಅದು ಸ್ವಲ್ಪ ಮೋಟಿವೇಟ್ ಮಾಡ್ತು ಟೀಚಿಂಗ್ ಪ್ರೊಫೆಷನ್ ತಗೊಳಕ್ಕೆ ಅಂತ ಹೇಳಿ. ನೈಸ್, ಅಮೇಸಿಂಗ್, ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಇನ್ಸ್ಪೈರಿಂಗ್. ಸೊ ಈಗ ನೆಕ್ಸ್ಟ್ ಕ್ವೆಶನ್, ಹ್ಯಾವ್ ಯು ಎವರ್ ಫೇಲ್ಡ್ ಇನ್ ಯುವರ್ ಎಕ್ಸಾಮ್? ಯಾವಾಗಾದ್ರೂ ಫೇಲ್ ಆಗಿದ್ದೀರಾ? ಕಷ್ಟಪಟ್ಟು ಓದ್ಬೇಕು ಮ್ಯಾಮ್, ನಾವು ಕಷ್ಟಪಟ್ರೇನೆ ಜೀವನದಲ್ಲಿ ಮುಂದೆ ಬರಕ್ಕಾಗೋದು. ಫೇಲ್ ಆಗೋದು ಯಾವಾಗ ಅಂದ್ರೆ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡದೇ ಇದ್ದಾಗ ಜೀವನದಲ್ಲಿ ಪ್ರತಿಯೊಂದು ಪರೀಕ್ಷೆಗಳು ಅಂದ್ರೆ ಅದು ಟೀಚರ್ಸ್ ಕೊಡೋದಾಗ್ಲಿ ಅಥವಾ ದೇವ್ರು ಕೊಡೋ ಪರೀಕ್ಷೆಗಳಾಗ್ಲಿ ನಾವು ಪಾಸ್ ಆಗ್ಲೇಬೇಕು. ಹಾಗಾದ್ರೆ ಮಾತ್ರ ಈ ಪಯಣ ಮುಂದುವರೆಯಕ್ಕೆ ಸಾಧ್ಯ. ವಾವ್, ಸೂಪರ್, ಇಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಮ್ಯಾಮ್. ಈಗ ನಾವು ಕಲಿಯೋದು ಜಾಸ್ತಿ ಇದೆ, ಫೇಲ್ಯೂರ್ಸ್ ಇಂದ ಕಲಿಯೋದು ಪಾಠಗಳು ಕೂಡ ಜಾಸ್ತಿ ಇದೆ. ಬಟ್ ಅದು ಕೆಲವೊಂದ್ಸಲ ಆಕಸ್ಮಿಕವಾಗಿ ಬಂದ್ರೆ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ಬೇಕು. ಬಟ್ ನಾವಾಗೆ ತಂದಿಟ್ಕೊಳ್ಬಾರ್ದು, ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೂಪರ್. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ನಿಮಗೆ ನಿಮ್ಮ ಸ್ಟೂಡೆಂಟ್ ಜೊತೆಗೆ ಯಾವಾಗ್ಲಾದ್ರೂ ಕ್ರೇಜಿ ಥಿಂಗ್ಸ್ ಅಥವಾ ಕ್ರೇಜಿ ಮೂಮೆಂಟ್ಸ್ ನ ನೀವು ಯಾವತ್ತಾದ್ರೂ ಫೀಲ್ ಮಾಡಿದೀರಾ? ಕ್ರೇಜಿ ಮೂಮೆಂಟ್ಸ್ ಅಂತ ಹೇಳಕ್ ಬರಲ್ಲ, ಬಟ್ ಯೂಶಲ್ ಆಗಿ ಆಫ್ಲೈನ್ ಕ್ಲಾಸಸ್ ನಲ್ಲಿ ನಾನೊಂದು 5-6 ವರ್ಷ ಹಿಂದೆ ವರ್ಕ್ ಮಾಡ್ಬೇಕಾದ್ರೆ ದೇರ್ ವಾಸ್ ಒನ್ ಸ್ಟೂಡೆಂಟ್, ಅವ್ರ ಹೆಸರು ಹೇಳಲ್ಲ, ಬಟ್ ಅವನಿಗೆ ಕೆಮಿಸ್ಟ್ರಿ ಅಂದ್ರೆ ಇಷ್ಟನೇ ಇರ್ಲಿಲ್ಲ. ಸೊ ಅವ್ನು ಯಾವಾಗ್ಲೂ ಕೂಡ ಫೀಡ್ಬ್ಯಾಕ್ ನಲ್ಲಿ, ಮೇಡಮ್ ನಿಮ್ ಕ್ಲಾಸ್ ಇಷ್ಟ ಆದ್ರೆ ಕೆಮಿಸ್ಟ್ರಿ ಇಷ್ಟ ಇಲ್ಲ ಅಂತ ಹೇಳೋನು. ಆಮೇಲೆ ಅವ್ನು ಹೇಳ್ತಾರೆ, ನಾನು ಏನೋ ಒಂದು ಚಾನ್ಸ್ ಸಿಕ್ಕಿದ್ರೆ ಯಾರೆಲ್ಲ ಕೆಮಿಸ್ಟ್ರಿ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಎಲ್ಲರೂ ಸಾಯಿಸ್ಬೇಕು ಅಂತ, ಅಂದ್ರೆ ಆನೆಸ್ಟ್ ಆಗಿ ತುಂಬಾ ಆನೆಸ್ಟ್ ಆಗಿ ಬರ್ತಿದ್ದ ಅವನು. ಸೊ ದ್ಯಾಟ್ ಫೀಡ್ಬ್ಯಾಕ್ ಆಲ್ವೇಸ್ ಸ್ಟೇಸ್ ಇನ್ ಮೈ ಮೈಂಡ್. ಕ್ರೇಜಿ ಮೂಮೆಂಟ್ ಅಲ್ಲ, ಬಟ್ ದಟ್ ಕೈಂಡ್ ಆಫ್ ಮೂಮೆಂಟ್ ವಿಚ್ ಐ ಕೆನಾಟ್ ಫರ್ಗೆಟ್ ಇನ್ ಮೈ ಲೈಫ್. ಫೀಡ್ಬ್ಯಾಕ್ ಅಂತ ಹೇಳಿ ಬಂದಾಗ ಅವ್ನು ತುಂಬಾ ಆನೆಸ್ಟ್ ಆಗಿ ಅವ್ನಿಗೆ ಏನ್ ಅನ್ಸಿತ್ತು ಅದನ್ನ ಬರ್ತಿದ್ದ ಅವನು. ಹಾಗಾಗಿ ವೆರಿ ಗುಡ್. ಸೊ ಈ ರೀತಿ ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ. ಆಲ್ ರೈಟ್ ಮ್ಯಾಮ್, ಈಗ ಲಾಸ್ಟ್ ಕ್ವೆಶನ್ ಆಫ್ ರೌಂಡ್ 2. ನಥಿಂಗ್ ಮ್ಯಾಮ್, ಏನಿಲ್ಲ, ನೀವು ಲಕ್ಷ KCET ಸ್ಟೂಡೆಂಟ್ಸ್ಗೆ ಅಥವಾ ಅರ್ಜುನ KCET ಸ್ಟೂಡೆಂಟ್ಸ್ಗೆ ಏನಾದ್ರೂ ಒಂದು ಅಡ್ವೈಸ್ ಕೊಡ್ಬೇಕು ಅಂತ ಇಷ್ಟಪಟ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ ಒಂದೇ ಒಂದು ಪಾಯಿಂಟ್, ಇವಾಗ ಅವರು ಲೆಸನ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳೋದು ಅವ್ರದ್ದು ದೊಡ್ಡ ಇಂಟೆನ್ಷನ್. ಲೆಸನ್ ಓದಬೇಕು, ಲೆಸನ್ ಅರ್ಥ ಮಾಡ್ಕೋಬೇಕು, ಅದಕ್ಕೆ ರಿಲೇಟೆಡ್ ಆಗಿರೋ KCET ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಅದು ಒಟ್ಟು ಅವ್ರಿಗೆ ಲೆಸನ್ ಗೊತ್ತಾಗಬೇಕು. ಸೊ ಆ ಅಟೆನ್ಷನ್ ಅವರು ಕಾನ್ಸೆಪ್ಟಿಗೆ ಕೊಡಬೇಕು. ಅಷ್ಟು ಒಂದು ಅಟೆನ್ಷನ್ ಏನಿದೆ, ಅವರು ಪ್ರತಿ ಆ ಚಾಪ್ಟರ್ ಒಂದು ಸಣ್ಣ ಕಾನ್ಸೆಪ್ಟ್ ಇದ್ರೆ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಕಲಿಬೇಕು. ಸೊ ಯಾಕೆಂದ್ರೆ ಮೇ ನಾಟ್ ಬಿ ಫ್ರಮ್ ದ ಹೋಲ್ ಲೆಸನ್ ಬಟ್ ಫ್ರಮ್ ದ ಕಾನ್ಸೆಪ್ಟ್ಸ್ ಕ್ವೆಶನ್ಸ್ ಗಳನ್ನ ಕೇಳ್ತಾರೆ. ಸೊ ಪ್ರತಿ ಕಾನ್ಸೆಪ್ಟ್ ನ ಅವ್ರು ಫೋಕಸ್ ಜಾಸ್ತಿ ಮಾಡಬೇಕು. ಒಂದು ಕಾನ್ಸೆಪ್ಟ್ ಅರ್ಥ ಆದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಲಿಕ್ಕೂ ಅವ್ರು ಕಲ್ತಿರ್ಬೇಕಾಗುತ್ತೆ. ಸೊ ಅವ್ರದ್ದು ಗೋಲ್ ಶುಡ್ ನಾಟ್ ಬಿ ಕಂಪ್ಲೀಟಿಂಗ್ ದ ಲೆಸನ್, ಅವ್ರ ಗೋಲ್ ಶುಡ್ ಬಿ ಕಂಪ್ಲೀಟಿಂಗ್ ಎವ್ರಿ ಕಾನ್ಸೆಪ್ಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸೈಡ್ ದ ಲೆಸನ್. ಹಾಗಾದ್ರೆ ಆ ಲೆಸನ್ಗೆ ಅವ್ರಿಗೆ ಗ್ರಿಪ್ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಸೊ ಪ್ರಯಾರಿಟೈಸ್ ಕಾನ್ಸೆಪ್ಟ್ಸ್. ಸೂಪರ್ ಸೂಪರ್ ಸೂಪರ್, ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಿಮ್ಮ ಜೊತೆ ಸೂಪರ್ ಅಂತ ಹೇಳಿದ್ರೆ ಅನ್ಸುತ್ತೆ. ಹೌದಾ? ಓಕೆ ಓಕೆ. ಸೊ ಮಲ್ಟಿಪಲ್ ಟೈಮ್ಸ್ ಹೇಳಿದೆ ಅನ್ಸುತ್ತೆ, ಅಥವಾ ರಿಪೀಟ್ ಆಗಿರ್ಬೋದು ಮ್ಯಾಮ್, ನನಗೆ ಗೊತ್ತಿಲ್ಲ. ಆಲ್ ರೈಟ್. ಸೊ ಇವತ್ತಿನ ಈ ಒಂದು ರ್ಯಾಪಿಡ್ ಫೈರ್ ರೌಂಡ್ ಏನಿತ್ತಲ್ಲ ಶ್ರೀಜಾ ಮ್ಯಾಮ್ ಜೊತೆಗೆ, ನನಗಂತೂ ತುಂಬಾ ಖುಷಿ ಕೊಡ್ತು. ನಿಮಗೂ ಕೂಡ ಒನ್ ಮೋರ್ ರೌಂಡ್ ಇಡೋಣ, maybe with the other faculties, also definitely with Vaishnavi ma'am. One more rapid fire round idana. Let's understand what she likes, how was her journey anta heli. ಖಂಡಿತ. ಓಕೆ. ಸೊ ಬಟ್ ಇವತ್ತಿನ ಸೆಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಪರ್ಸನಲಿ ಐ ಲೈಕ್ ಇಟ್. ಇದ್ರ ಜೊತೆ ಇಂಟರಾಕ್ಷನ್ ಮಾಡಿದ್ದು ನೀವು ಕೂಡ ತುಂಬಾ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೊಂಡಿದೀನಿ, ಅಲ್ವಾ ಮ್ಯಾಮ್? ಓಕೆ. ಫೇವರೇಟ್ ಫ್ಯಾಕಲ್ಟೀಸ್ ಯಾರ ಜೊತೆ ರ್ಯಾಪಿಡ್ ಫೈರ್ ಮುಂದೆ ಇಡಬೇಕು ಅಂತ ಹೇಳೋದನ್ನ ಕೂಡ ಸೆಷನ್ಸ್ ನಲ್ಲಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಸೊ ಮ್ಯಾಮ್, ಟ್ಯಾಲೆಂಟೆಡ್ ಫ್ಯಾಕಲ್ಟೀಸ್ ನಲ್ಲಿ ಗುರು ಸರ್ ಕೂಡ ಇದ್ದಾರೆ, ಮ್ಯಾಥ್ಸ್ ಫ್ಯಾಕಲ್ಟಿ. ಖಂಡಿತ. ಸೊ ವಿ ಆಲ್ ಆರ್ ದ ಟೀಮ್ ತುಂಬಾ ನಿಮಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳೋ ಉತ್ಸಾಹದಲ್ಲಿದೆ. ಹೋಪ್ ಯು ಲೈಕ್ ಅವರ್ ಕಾಂಟ್ರಿಬ್ಯೂಷನ್ to this educational field. So ನಿಮ್ಗೆ ಏನಾದರೂ ಡಿಸ್ಕಂಫರ್ಟ್ ಅಥವಾ ಕಂಫರ್ಟ್ ಇದೆ ಥ್ರೂಔಟ್ ದಿಸ್ ಜರ್ನಿ, ವಿ ಆರ್ ದೇರ್ ಫಾರ್ ಯು ಆಲ್ವೇಸ್ ಆಲ್ವೇಸ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ಸೆಷನ್. ಸೊ ಖಂಡಿತ ನೀವು ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್.